ಹಲೋ ಗೈಸ್, ಇವತ್ತಿನ ವಿಡಿಯೋ ಬಂದು ಒಂದು ಕರ್ನಾಟಕ ಎ.ಟಿ.ಎಂ ಅಲ್ಲಿ ಹೇಗೆ ಡೆಪಾಸಿಟ್ ಮಾಡಬೇಕು ಅಮೌಂಟ್ ನನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರೋ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಡೈಲಿ ಬರ್ತಾ ಇರುತ್ತೆ. ಈಸಿಯಾಗಿ ನೀವು ಆರಾಮಾಗಿ ಎ.ಟಿ.ಎಂ ಡೆಪಾಸಿಟ್ ಮಿಷನ್ ಬಂದು ಅಮೌಂಟ್ ನ ಆರಾಮಾಗಿ ಡೆಪಾಸಿಟ್ ಮಾಡ್ಬೋದು. ನೀವು ಬ್ಯಾಂಕ್ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ನೀವು ಅಪ್ಲಿಕೇಶನ್ ತಗೊಂಡು ಫಿಲ್ ಮಾಡಿ ಡೆಪಾಸಿಟ್ ಮಾಡೋದು ತುಂಬಾ ಕಷ್ಟ ಆಯ್ತು ಅಂದ್ರೆ ಸಿಂಪಲ್ ಆಗಿ ನೀವು ಕಾರ್ಡಿಂದಲೇ ಕರ್ನಾಟಕ ಬ್ಯಾಂಕ್ ಎ.ಟಿ.ಎಂ ಅಲ್ಲಿ ಡೆಪಾಸಿಟ್ ಮಾಡಬಹುದು. ಡೆಪಾಸಿಟ್ ಮಿಷನ್ ನೋಡಿ, ಫಸ್ಟ್ ಆಪ್ಷನ್ ಕಾರ್ಡ್ಲೆಸ್ ಡೆಪಾಸಿಟ್ ವಿಡ್ರಾ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾರ್ಡ್ಲೆಸ್ ಡೆಪಾಸಿಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪ್ಲೀಸ್ ಎಂಟರ್ 16 ಡಿಜಿಟ್ ಕರ್ನಾಟಕ ಎಸ್.ಬಿ ಅಕೌಂಟ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನಂಬರ್ನ ಎಂಟ್ರಿ ಮಾಡಬೇಕು. ಕೊಟ್ಟು ಕಂಟಿನ್ಯೂ ಕೊಟ್ರೆ ಮತ್ತೆ ಇನ್ನೊಂದ್ಸತಿ ನಂಬರ್ ಕೇಳುತ್ತೆ, ಮತ್ತೆ ನಂಬರ್ ಎಂಟ್ರಿ ಮಾಡಬೇಕು, ಅಕೌಂಟ್ ನಂಬರ್. ಅದಾದ್ಮೇಲೆ ಇಲ್ಲಿ ಕಂಟಿನ್ಯೂ ಪ್ರೆಸ್ ಮಾಡಿ. ಅದಾದ್ಮೇಲೆ ನಿಮ್ಮ ಹೆಸರು ತೋರಿಸುತ್ತೆ, ಹಂಗಿದ್ರೆ ಮಾತ್ರ ಡೆಪಾಸಿಟ್ ಮಾಡಿ, ಸುಮ್ಮನೆ ಡೆಪಾಸಿಟ್ ಮಾಡ್ಬೋದು. ನೋಡಿ, ನನ್ನ ನೇಮ್ ತೋರಿಸ್ತಿದೆ ಟಿ ಆರ್ ರಾಕೇಶ್ ಅಂತ. ಡೆಪಾಸಿಟ್ ಲಿಮಿಟ್ ಇಸ್ 45,900 ಅಂತಿದೆ. ಇದಾದ್ಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ಡೌನ್ ಓಪನ್ ಆಗುತ್ತೆ. ಇಲ್ಲಿ ಅಕೌಂಟ್ನ ಈ ರೀತಿ ಸೆಂಟರ್ ಕರೆಕ್ಟಾಗಿ ಇಟ್ಬಿಟ್ಟು ಪ್ಲೇಸ್ ಮಾಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಈಗ ಸ್ಟಾರ್ಟ್ ಆಗ್ತಿದೆ ಡೆಪಾಸಿಟ್ ಆಗಕ್ಕೆ. ನೀವು ಅಕೌಂಟ್ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಕೇಳಿಸುತ್ತೆ, ತೋರಿಸುತ್ತೆ ಡಿನಾಮಿನೇಷನ್ ನಾಟ್ ಕೌಂಟ್ ಅಮೌಂಟ್ 500 ಇಂಟು 1 ಡೆಪಾಸಿಟ್ ಇದೆಯಲ್ಲ, ಡೆಪಾಸಿಟ್ ನ ಕ್ಲಿಕ್ ಮಾಡಿ. ಅಷ್ಟೇ ನೋಡಿ, ಸಿಂಪಲ್ ಟ್ರಿಕ್ಸ್. ನೀವು ಹೋಗಿ ಬ್ಯಾಂಕ್ ಅಲ್ಲಿ ನಿಂತ್ಕೊಂಡು ಈ ತರ ಕಷ್ಟಪಡೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ಸಿಂಪಲ್ ಆಗಿ ಆಗುತ್ತೆ. ನೋಡಿ, ಲಾಸ್ಟ್ ಆಗಿ ಈ ತರ ಸ್ಲಿಪ್ ಇರುತ್ತೆ, ಇದನ್ನ ನೀವು ಆರಾಮಾಗಿ ನೋಡ್ಕೊಂಡು ಕರೆಕ್ಟ್ ಡೆಪಾಸಿಟ್ ಆಗಿದೆ ಏನು ಅಂತೆಲ್ಲ ಇನ್ಫಾರ್ಮೇಶನ್ ಪೂರ್ತಿ ಇರುತ್ತೆ. ನೋಡಿ, ಟೋಟಲ್ ಅಮೌಂಟ್ ರುಪೀಸ್ 500, ಯುವರ್ ಟ್ರಾನ್ಸಾಕ್ಷನ್ ಇಸ್ ಸಕ್ಸಸ್ಫುಲ್ ಅಂತ ಬಂದಿರುತ್ತೆ. ಓಕೆನಾ? ಇಷ್ಟೇ ನೋಡಿ.